ಆಚರಿಸಿ ಇಂದು ಕರ್ನಾಟಕ ರಾಜ್ಯಾದ್ಯಂತ ಸಂತ ಶ್ರೀ ಸೇವಾಲಾಲರ ಜಯಂತಿಯನ್ನ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಆಚರಣೆಯನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಅಪರೂಪ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರದಲ್ಲಿ ಈ ಒಂದು ಸಂತ ಶ್ರೀ ಸೇವಾಲಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯ ರೂಪಿಸಿಕೊಂಡಿರುವಂತ ನನಗೆ ಬಹಳ ಆತ್ಮೀಯವಾದಂತ ಶ್ರೀ ಧನಸಿಂಗ್ ಮಹಾರಾಜರೇ ಇವರ ಪಾದಗಳಲ್ಲಿ ಭಕ್ತಿ ಪೂರ್ವಕ ತೋರಿಸಿ ವಿಚಾರ ಹೇಳಬೇಕಾದ್ರೆ ಇವತ್ತು ಬಂಜಾರ ಸಮಾಜ ಏನಿದೆ, ಬಂಜಾರ ಸಮಾಜ ತನ್ನದೇ ಆದಂಥ ಒಂದು ಭವ್ಯವಾದಂಥ ಇತಿಹಾಸ ಸಂಸ್ಕೃತಿ ಹೊಂದಿದೆ. ಈಗಾಗಲೇ ಮಾತನಾಡುವಾಗ ಪ್ರೊಫೆಸರ್ ನಾರಾಯಣ್ ಪವಾರ್ ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಬಂಜಾರ ಸಮಾಜ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇತಿಹಾಸವನ್ನು ಹೊಂದಿ ಇವತ್ತು ನಾವು ಬಸವಣ್ಣವರ ಏನು ಕಾಯಕದ ಬಗ್ಗೆ ಮಾತಾಡೋದು, ಕಾಯಕವೇ ಕೈಲಾಸ ಅಂತೀವಿ. ಆ ಕಾಯಕದಲ್ಲಿ ವಿಶ್ವಾಸ ಇಟ್ಕೊಂಡು ಶ್ರಮಜೀವಿಗಳು ಯಾರಾದ್ರೆ ಅದು ಬಂಜಾರ ಸಮಾಜ ಅಂತ ಮಾಡ್ತಾರೆ. ಯಾಕಂದ್ರೆ ನನಗೆ ಬಹಳ ಹತ್ತಿರವಾದಂತಹ ಸಂಬಂಧ, ನನ್ನ ತಂದೆಯವರ ಮೇಲೆ ಅಷ್ಟೇ ಒಂದು ಪ್ರೀತಿ ಇಟ್ಕೊಂಡು ಬಂದಂತ ಈ ಸಮಾಜ ಹೇಳ್ತಿದ್ರು ಸರ್. ನನ್ನ ಹಳೆ ತಿಕೋಟ ಮತಕ್ಷೇತ್ರದಲ್ಲಿ ಸುಮಾರು 40-50 ತಂಡ ಇದ್ದು, ಈಗ ಬಬಲೇಶ್ವರ ಮತ್ತು ಸು ನಾಲ್ಕು ಹೋಗಿರೋವು, ಅದು ಕೂಡ ಒಂದು 35 ತಂಡ ನಮಗೆ ತಂಡ. ಆ ಬಾಂಧವ್ಯ ಸರ್ ಕೂಡ ಮೊದಲಿಂದ ಕೂಡ ಇದೆ. ನಾವು ನೋಡ್ತೀವಿ, ತಾವು ಹೋಗ್ತೀರಿ, ದುಡಿತೀರಿ, ದುಡಿದ ಹಣ ಸಂಪಾದನೆ ಮಾಡ್ತೀರಿ, ಶ್ರಮದ ಹಣ ಅದನ್ನು ತಗೊಂಡ್ಬಂದು ಇವತ್ತು ದಿವಸ ಮತ್ತೆ ನೀವು ಇಲ್ಲಿ ಬಂದಾಗ ದೇವರ ಮೇಲೆ ಅಷ್ಟೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಇವತ್ತು ದಿವಸ ದೇವರಿಗೆ ತಮ್ಮ ದುಡಿದಂತಹ ಶ್ರಮದಲ್ಲಿ ಇವತ್ತು ದಿವಸ ದೇವರನ್ನ ನೀವು ಅರ್ಪಣೆ ಮಾಡ್ತೀರಿ. ದೈವ ಭಕ್ತರು ಕೂಡ ಇವತ್ತು ಬಹಳ ಜನರ ಒಂದು ಬೇಡಿಕೆ ಆಗಿದೆ. ಇವತ್ತು ಸಂತ ಸೇವಾಲಾಲರ ಜಯಂತಿಯನ್ನ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ 2013ರಿಂದ 2018 ನಾನು ಬೃಹತ್ ನೀರಾವರಿ ಸಚಿವನಾಗಿದ್ದಾಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಅಂದು ಮುಖ್ಯಮಂತ್ರಿಗಳು, ಈಗಿನ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅಂದು ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಮತಕ್ಷೇತ್ರ ನಿರ್ವಹಣೆ ಬಂದಾಗ ನಾನು ಹೇಳಿದೆ, ಸರ್ ಇವತ್ತು ನೀವು ಅನೌನ್ಸ್ ಮಾಡ್ಬೇಕು ಇಲ್ಲಿ ಅಂತ ಹೇಳಿ. ನಿರ್ವಹಣೆಯಲ್ಲಿ ಒಂದು ದಿವಸ ನಾವು ಸಂತ ಸೇವಾಲಾಲರ ಜಯಂತಿಯ ಕಾರ್ಯಕ್ರಮವನ್ನ ರಾಜ್ಯ ಮಟ್ಟದ ಅನೌನ್ಸ್ ಮಾಡಿಸ್ಲಿಕ್ಕೆ ನಾವು ನಮ್ದು ಕೂಡ ಪಾಲಿದೆ ಅಂತ ನಾನು ಬಹಳ ಸಂತೋಷದಿಂದ ಹೇಳಿಕೊಡ್ಬೇಕು. ಎಲ್ಲ ಮಹಾತ್ಮರ ಜಯಂತಿ ಅಂತ ಇತ್ತು ಸಂತ ಸೇವಾಲಾಲರ ಜಯಂತಿ. ಇವತ್ತು ಬಂಜಾರ ಸಮಾಜದ ಕಲೆ ನಮ್ಮ ತಾಯಂದ್ರಲ್ಲಿ ನೋಡ್ತೀವಿ. ಆ ಸಂಸ್ಕೃತಿ ವಿಶಿಷ್ಟವಾದಂಥದ್ದು. ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಬದಲಾವಣೆ ಆಗಿದ್ರು ಕೂಡ ನಾರಾಯಣ ಅವರು ಆಗಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಬಹಳಷ್ಟು ಜೀವಿತರು ಯಾವುದೇ ಸಮಾಜ ಇನ್ನೂ ತಮ್ಮ ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದಾರೆ, ಅದು ಬಂಜಾರ ಸಮಾಜ. ನಮ್ಮ ತಾಯಂದ್ರು ಬದಲಾವಣೆ ಆಗಂಗಿಲ್ಲ. ಇವು ನಮ್ಮವರು ಗಿವಿ ಒಂದ್ ಸ್ವಲ್ಪ ಬದಲಾವಣೆ ಆಗ್ತಾರೆ, ಅವ್ರು ಕೂಡ ಬದಲಾವಣೆ ಆಗಿಲ್ಲ. ತಮ್ಮ ಸಂಸ್ಕೃತಿ ಕಲೆ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮ ಮನೆಯವರು ಆಶಾ ಪಾಟೀಲ್ ಕೂಡ ಇವತ್ತು ಬಂಜಾರ ಕಸೂತಿ ಅಂತ ಇದನ್ನ ಮಾಡಿ ರಾಷ್ಟ್ರಾದ್ಯಂತ ಒಂದು ದಿವಸ ಬಂಜಾರ ಕಸೂತಿಯ ಮೂಲಕ ಇವತ್ತು ಬಂಜಾರ ಸಂಸ್ಕೃತಿ ಪರಂಪರೆಯನ್ನ ಒಂದು ದಿವಸ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕಲೆ ಸಂಸ್ಕೃತಿ ಇವತ್ತು ಇಲ್ಲಿ ನಾನು 13ರಿಂದ 18 ಸಚಿವನಾಗಿದ್ದಾಗ ಬಹುಶಃ ಎಲ್ಲಾ ತಾಂಡಗಳಲ್ಲಿ ದುರ್ಗಾದೇವಿ ದೇವಸ್ಥಾನ ಇರ್ಬೋದು, ಸೇವಾಲಾಲ ದೇವಸ್ಥಾನ, ಪ್ರತಿಯೊಬ್ಬರಿಗೂ 50 ಲಕ್ಷ 1 ಕೋಟಿ 2 ಕೋಟಿ ಅಂತ ಕೊಡೋ ಮೂಲಕ ಇವತ್ತು ಅಲ್ಲಿ ಬಂಜಾರ ಸಮಾಜಕ್ಕೆ ಮೂಲಭೂತದಲ್ಲಿ ತಾಂಡಗಳಲ್ಲಿ ರಸ್ತೆ ಎಲ್ಲರೂ ಕೂಡ ಇದು ಮಾಡುವ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಂದಾಯ ಗ್ರಾಮ ಬಹಳ ದೊಡ್ಡ ಸಮಸ್ಯೆ ಹಿರಿಯ ಮಾಡಿದ್ದಾರೆ. ಇದಕ್ಕೆ ಪಂಚದ ಹೆಸರಲ್ಲೇ ಇದು ಮಾಡಿಬಿಟ್ಟ. ಅನೇಕ ಕಡೆ ನ್ಯಾಯನೂ ಆಗಿದ್ದವು, ನಮಗೆ ಕೂತ್ಬಿಡ್ತಾರೆ ಇವರು. ಇದಕ್ಕೆ ಅವ್ರ ಪಂಚದ ಹೆಸರ ಮೇಲೆ ಅದನ್ನ ಭೂಮಿ ಖರೀದಿ ಮಾಡಿ ತಾಂಡ ಆಗ್ತಾವ. ಅದು ಮುಗಿದ ಮೇಲೆ ಈಶ್ವರ್ ಏನ್ ಮಾಡ್ಬಿಡ್ತಾರೆ, ಅವ್ರು ನಮ್ಮದ ಕೂತ್ಬಿಡ್ತಾರೆ. ಕರ್ನಾಟಕ ಆಟ ಆಗೋದು ಜಗಳ ಪಗಡಾಟ ರಾಜಪಾಲನ ಕೂತಿದ್ದಿ. ಹೀಗಾಗಿ ಈಗ ಕಂದಾಯ ಗ್ರಾಮದ ಅನೌನ್ಸ್ ಮಾಡಿದ್ವಿ. ನಿನ್ನೆ 2,30,000 ಪತ್ರಗಳನ್ನು ಕೊಟ್ಟಿದ್ವಿ. ಎಲ್ಲಾರು ಕೂಡ ಇಲ್ಲಿಂದ ಕೂಡ ಕಂದಾಯ 2,500 ಕಂದಾಯ ಗ್ರಾಮ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕೃಷ್ಣ ಬ್ಯಾರೇಗೌಡ ನೇತೃತ್ವದಲ್ಲಿ ನಡೀತಾ ಇದೆ. ನಮ್ಮ ಮತಕ್ಷೇತ್ರ ನಮ್ಮ ಜಿಲ್ಲೆ ಯಾವ ಉಳಿ ಮಾಡ್ತಾವ ಸರ್, ಎಲ್ಲವೂ ಕೂಡ ಕವರ್ ಆಗ್ಬೇಕು. ಜಿಲ್ಲಾಧಿಕಾರಿಗಳು ಮತ್ತು ಸಿ ಅವರು ಯಾವ್ದಾದ್ರು ಒಂದು ಉಳಿಸಿದ್ರೆ ಮತ್ತೆ ನಾವು ಹೇಳತ್ತ
ಮುಂದಿನ ಸಲ ನಾವು ಭಾಷಣ ಮಾಡಿದಾಗ ಕಂದಾಯ ಗ್ರಾಮ 100 ಎಲ್ಲಾ ತಾಂಡಗಳು 100% ಕಂದಾಯ ಗ್ರಾಮ ಅಂತ ಹೇಳ್ಬೇಕು. ಯಾವ್ದು ಉಳಿದ್ರೆ ಮತ್ತೆ ತಮ್ಮ ಜಗಳ ಆಗ್ತದಿಲ್ಲ ವೇದಿಕೆ ಮೇಲೆ ಅಪ್ಪ ಹೇಳ್ತೇನೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಆಮೇಲೆ ಇವತ್ತು ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರ ಬೇಡಿಕೆ ಆಗಿತ್ತು ಹಾಮುಲಾಲ್ ದೇವಸ್ಥಾನ. ರಾಜ್ಪಾಲ್ ಚೌನದರಲ್ಲಿ ನಮ್ಮ ಶಂಕರ್ ಎಲ್ಲರೂ ತಮ್ಗೆ ಗೊತ್ತಿದೆ ದೀಟಿಗೆ. ಅದನ್ನ ನ್ಯಾಷನಲ್ ಹೈವೇ ಮಾಡುವ ಸಂದರ್ಭದಲ್ಲಿ ಅದನ್ನ ಸಣ್ಣ ಒಂದು ಗುಡಿಯನ್ನ ಮೂರ್ತಿಯನ್ನ ಬಾಜು ಕೊಡುವಂತ ಪ್ರಶ್ನೆ ಬಂತು. ಬಹಳಷ್ಟು ಜನ ಅದನ್ನ ನೋವು ನೋಡ್ಕೊಂಡು ಬರೀ ಲಂಬಾಣಿ ಸಮಾಜ ಅಷ್ಟೇ ಅಲ್ಲ, ಬೇರೆ ಜನನು ಕೂಡ ನಮ್ಮ ಸರ್ಗಳಿಗೆ ಬಂದು ನಮ್ಮ ಮನೆಗೆ ಮಾಡಬೇಕು ಅಂತೇಳಿ ನಾವು ಇಕ್ಕಟ್ಟಿನಲ್ಲಿ ಇದ್ದೀವಿ. ಬಹಳಷ್ಟು ಸಂಸ್ಥೆ ಜಾಗ ಕೊಡಕ್ಕೆ ಹೆಂಗ್ ಬರ್ತೈತಿ ಅಂತ ಹೇಳಿ ಕಡೆಗೆ ನಾವು 10,000 ಸ್ಕ್ವೇರ್ ಫೀಟ್ ಅಂದ್ರೆ 100/100 10,000 ಸ್ಕ್ವೇರ್ ಫೀಟ್ ರಾಜ್ಪಾಲ್ ಜಾಗಕ್ಕೆ ಬಂದು ಕೊಡ್ತಾನೆ. 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇದೆಯಾ, 10 ಕೋಟಿ ರೂಪಾಯಿ ಬೇರೆ ಸಂಸ್ಥೆ ಜಾಗ ಹಾಮುಲಾಲ್ ದೇವಸ್ಥಾನ ಮೂಲಕ ಇವತ್ತು ಅಲ್ಲಿ ಮತ್ತೆ 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹಾಮುಲಾಲ್ ದೇವಸ್ಥಾನ ನಿರ್ಮಾಣ ಮಾಡಿ. ಅದೇ ರೀತಿ ತಮ್ಗೆ ಗೊತ್ತಿದೆ ನಮ್ಮ ಆದರ್ಶ್ ನಗರದು ಸೇವಾಲಾಲ ಒಂದು ಭವನ ಏನಿತ್ತು, ಅಲ್ಲಿನೂ ಕಾರಣಾಂತರದಿಂದ ಸಹ ಅಲ್ಲಿ ಏನೋ ಭೂಮಿಯನ್ನ ಖರೀದಿ ಮಾಡಿದ್ರು. ಅವರು ಅದನ್ನ ಭೂಮಿನ ವಾಪಸ್ ತಗೊಂಡು ಹಾಸ್ಪಿಟಲ್ ಮಾಡ್ತೀವಿ ಏನೋ ನಡೆದಿತ್ತು. ನಾನು 55 ಲಕ್ಷ ರೂಪಾಯಿ ಕುಡಿಸ್ಕೊಟ್ಟು ವಾಪಸ್ ಖರೀದಿ ಮಾಡಿ ಅಲ್ಲಿ ಮತ್ತೆ 2-3 ಕೋಟಿ ರೂಪಾಯಿ ಹಾಕಿದ್ರು ಸಹ ನಾವು ಅದನ್ನ ಸೇವಾಲಾಲ್ ಭವನ ಮಾಡಿದ್ವಿ. ನಾನು ಹೆಸರು ಇಡಬೇಕಂತ ಇವತ್ತು ಸಹ ಎಲ್ಲರೂ ಬಹಳಷ್ಟು ಮಂದಿ ವಿಚಾರ ಮಾಡಿದ್ರು. ಆಗ ನಾ ಹೇಳಿದೆ ನನ್ನ ಹೆಸರು ಬೇಡ, ಯಾಕಂದ್ರೆ ರಾಮರಾವ್ ಮಹಾರಾಜರು ಬಹುಶಃ ಬಂಜಾರ ಸಮಾಜದ ಈಗಿನ ಇದರಲ್ಲಿ ಬಹಳ ದೊಡ್ಡ ಸ್ವಾಮೀಜಿ ಅವರು ಇಲ್ಲಿ ಕಡಿ ಕಾರ್ಯಕ್ರಮ ದರ್ಬಾರ್ ಸ್ಕೂಲ್ನಾಗ ನನಗೆ ಅಲ್ಲಿನೂ ಆಶೀರ್ವಾದ ಮಾಡಿದ್ರು. ನನ್ನ ಮನೆಗೆ ಬಂದ್ರು, ನನಗೆ ಮನೆಗೆ ಬಂದು ನನಗೆ ಆಶೀರ್ವಾದ ಮಾಡಿದ್ರು. ನಾನು ಹೇಳಿದೆ ರಾಮರಾವ್ ಮಹಾರಾಜ್ ಸೇವಾಲಾಲ್ ಹೆಸರು ದುರ್ಗಾದೇವಿ ಹಾಮುಲಾಲ್ ಎಲ್ಲಾನು ಕೂಡ ಇದಾವು. ರಾಮರಾವ್ ಮಹಾರಾಜ್ ಹೆಸರು ಏನೂ ಇಲ್ಲ, ಅದಕ್ಕೆ ಆ ಭವನ ಏನು ಇದ್ರ ರಾಮರಾವ್ ಮಹಾರಾಜ್ ಹೆಸರು ಇರಬೇಕು ಅಂತ ಹೇಳಿ ಮಾಡಿ ಇಷ್ಟಕ್ಕೂ ಸಮಾಧಾನ ಆಗಿಲ್ಲ ರಾಜ್ಪಾಲ್. ನಮ್ಗೆ ರಾಮರಾವ್ ಮಹಾರಾಜ್ ಹೆಸರಲ್ಲ ಇನ್ನೊಂದ್ ಸ್ವಲ್ಪ ಏನಾದ್ರು ದೊಡ್ಡ ಹೊತ್ತು ನಾವೆಲ್ಲರೂ ಕೂಡಿ ಮಾಡೋಣ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಆಶೀರ್ವಾದ ಕೂಡ ನನ್ನ ಮೇಲಿದೆ. ಅವ್ರನ್ನ ಸ್ಮರಣೆ ಮಾಡ್ಲಿಕ್ಕೆ ಇನ್ನೂ ಒಂದು ದೊಡ್ಡ ಒಂದು ಸ್ಮಾರಕ ಏನಾದ್ರು ಒಂದನ್ನ ರಾಮರಾವ್ ಮಹಾರಾಜ್ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿ ಇವತ್ತು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲ ಭಾಗವಹಿಸಿ ಇವತ್ತು ಒಂದು ವಿನಂತಿ ಮಾಡ್ಕೊತೀನಿ. ಡಿಸಿ ಸರ್ ಏನಾಯ್ತು ಈಗ ನಾನು ಹೋದಾಗ ಸರ್ ಎಲ್ಲಾ ಕೂಡಿಸ್ ಮಾಡ್ರಿ ಅಂತ ಹೇಳಿ ನರಸಿಂಹ ಮಹಾರಾಜ್ ಎಲ್ಲರೂ ಕೂಡಿಸಿ ಮಾಡ್ಬೇಕಂದ್ರೆ ಇಲ್ಲಿ ಕಾರ್ಯಕ್ರಮ ಅಲ್ಲೊಂದು ಕಾರ್ಯಕ್ರಮ ಸಾಯಂಕಾಲ ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಎಲ್ಲರೂ ಕೂಡ ರಾಜ್ಪಾಲ್ ಎಲ್ಲರೂ ಸ್ವಲ್ಪ ತೋಡ್ರಿ ಮದುವೆ ಎಲ್ಲರೂ ಕೂಡ ಮಾತಾಡ್ಕೊಡ್ರಿ. ಎಲ್ಲರೂ ಮಾತಾಡಿ ಸರ್ಕಾರದ ಕಾರ್ಯಕ್ರಮ ಬೇಕಾದ್ರೆ ಬೆಳಿಗ್ಗೆ ಬಂದು 4 ಗಂಟೆಗೆ ಮಾಡೋದು. ಎಲ್ಲರೂ ಕೂಡಿಸಿ ಮಾಡ್ಯಾಕ 3-4 ಗ್ರೂಪ್ ಅಲ್ಲೊಂದು ಮಾಡಿದ್ರೆ ಅದು ಅಷ್ಟು ವಿಜೃಂಭಣೆ ಆಗೋದಲ್ಲ, ಒಪ್ತಿರಂತ ಕಾಣ್ತದೆ ನನ್ನ ಅನ್ಸ್ಬಿಟ್ಟು. 4 ಗಂಟೆ ಸುಮಾರು ನಾವು ಸಾಯಂಕಾಲ ಮಾಡ್ಬಿಟ್ಟು ಹೋದ್ರೆ ಅದು ಸಂಜೆಗೆ ಹೋಗಿ ಮುಂದೆ ಎಲ್ಲರೂ ಉಳಿದಂತ ಸಾಂಸ್ಕೃತಿಕ ಕಾರ್ಯಕ್ರಮಗೆಲ್ಲ ಮುಂದುವರಿತಾವ. ಹಿಂಗ್ ಮಾಡಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಇಲ್ಲೊಂದ್ ಕಡೆ ತುಸು ಜನ, ಅಲ್ಲೊಂದು ತುಸು ಜನ, ಆ ಕಡೆ ಒಂದು ತುಸು ಜನ ಹಿಂಗ ಆಗೋದಂತ ಬೇಡ. ಆ ಬಗ್ಗೆ ಒಂದ್ ಸ್ವಲ್ಪ ಎಲ್ಲರನ್ನೂ ಕರೆಸಿ ತಾವು ಮಾತಾಡಿ ಇವತ್ತು ಎಲ್ಲಾ ಮುಖಂಡರನ್ನ ಮತ್ತು ಸಂಘ ಸಂಸ್ಥೆಗಳನ್ನ ಕರೆಸಿ ಮಾತಾಡಿ ಆ ರೀತಿ ಮಾಡಿದ್ರೆ ಬಹುಶಃ ಸಂತ ಸೇವಾ